ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ತಾಂಡವ್ ಇನ್ನೇನು ಭಾಗ್ಯನ್ ಕುತ್ತಿಗೆಗೆ ತಾಳಿ ಕಟ್ಟಬೇಕು ಅನ್ನೋಷ್ಟರಿಗೆ ಶ್ರೇಷ್ಠ ಅಲ್ಲಿ ಬಂದು ಈ ಮದುವೆ ನಿಲ್ಲಿಸಿ ಅಂತ ಹೇಳ್ತಾಳೆ. ಅವನು ಹಿಂದೆನೇ ಆದಿನೂ ಅಲ್ಲಿಗೆ ಬರ್ತಾನೆ. ಅಷ್ಟೊತ್ತಿಗೆ ತಾಂಡವ್ ಯೋಚನೆ ಮಾಡ್ತಾನೆ, ಈ ಆದಿಗೆ ಏನೂ ಆಗಲೇ ಇಲ್ವಾ ಅನ್ನೋಷ್ಟೊತ್ತಿಗೆ ಆದಿ ಮತ್ತು ಶ್ರೇಷ್ಠ ಬರೋ ಹೊತ್ತಿಗೆ ಈ ಕಡೆ ಚಾಕುವಿಂದ ರೌಡಿ ಚುಚ್ಚಕ್ಕೆ ಅಂತ ಬರೋಷ್ಟೊತ್ತಿಗೆ ಶ್ರೇಷ್ಠ ಆದಿನ ಎಳ್ಕೊಳ್ತಾರೆ. ಅಷ್ಟೊತ್ತಿಗೆ ಅಲ್ಲಿ ದೊಡ್ಡ ಫೈಟೇ ಆಗುತ್ತೆ. ಶ್ರೇಷ್ಠ ಕೇಳ್ತಾಳೆ, ಆದಿಯವರೇ ನಿಮಗೇನೂ ಆಗಲಿಲ್ವಾ ಅಂತ. ಇಲ್ಲ ಶ್ರೇಷ್ಠ, ಇನ್ನೂ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಬೇಗ ನಾವು ಮಂಟಪಕ್ಕೆ ಹೋಗೋಣ ಅಂತ ಆದಿ ಮತ್ತು ಶ್ರೇಷ್ಠ ಮಂಟಪಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ತಾಂಡವು ಶ್ರೇಷ್ಠ ನೀನಾ ಅಂದಾಗ, ಹ್ಞೂ ತಾಂಡವ್ ನಾನೇ, ನಾನು ಬರ್ತೀನಿ ಅಂತ ನೀನು ಅಂದ್ಕೊಂಡಿರಲಿಲ್ಲ ಅಲ್ಲ ಅಂತ ಶ್ರೇಷ್ಠ ಇಲ್ಲಿ ತಾಂಡವನ್ನ ಕೇಳ್ತಾಳೆ. ತಾಂಡವ್, ನಿನಗೆ ನಾಚಿಕೆನೇ ಆಗಲ್ವಾ, ನಾನಿಷ್ಟ ಅಂತ ನನ್ನ ಜೊತೆ ಬದುಕಬೇಕು ಅಂತ ಅವಾಗ ಭಾಗ್ಯನ ಬಿಟ್ಟು ಬಂದೆ, ಆದರೆ ಈಗ ನೀನು ಮತ್ತೆ ಆ ಹಳೆ ಜೀವನಕ್ಕೆ ಹೋಗ್ತೀನಿ ಅಂತ ಹೇಳ್ತಿದೆಯಲ್ಲ, ನಿನಗೊಂಚೂರು ನಾಚಿಕೆ ಇಲ್ಲ, ಆ ಕಡೆ ನನ್ನ ಜೊತೆನೂ ನಿಯತ್ತಾಗಿ ನೀನು ಜೀವನ ಮಾಡ್ತಿಲ್ಲ ಅಲ್ಲ ಅಂತ ಈ ಕಡೆ ಶ್ರೇಷ್ಠ ಹೊತ್ತಿಗೆ ತಾಂಡವು ಮಂಟಪದಿಂದ ಕೆಳಗೆ ಬರ್ತಾನೆ. ನಿನಗೆ ಅರ್ಥ ಆಗಲ್ಲ, ಅದು ಹಾಗಲ್ಲ, ನಾನು ಅದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದಾಗ ಶ್ರೇಷ್ಠಂಗೆ ಸಿಟ್ಟು ಬಂದು, ಮುಚ್ಚು ಬಾಯಿ ನೀನು ಫಸ್ಟು ಅಂತ ಶ್ರೇಷ್ಠ ಬೈತಾಳೆ. ಏನೇ ಆದರೂ ಮಾತ್ರ ನೀನಂತೂ ಬದಲಾಗಲ್ಲ, ಇದು ಗೊತ್ತಿರೋ ವಿಚಾರನೇ ಅನ್ನೋಷ್ಟೊತ್ತಿಗೆ ಮದುವೆಗೆ ಬಂದಿದ್ದ ಜನಗಳೆಲ್ಲ ಕೂತಿದ್ದವರೆಲ್ಲ ಎದ್ಬಿಡ್ತಾರೆ. ನಿನಗೋಸ್ಕರ ನಾನು ನಮ್ಮಪ್ಪ ಅಮ್ಮನ ಎಲ್ಲರನ್ನೂ ಬಿಟ್ಟು ಬಂದೆ, ಅದಕ್ಕೋಸ್ಕರ ಆದರೂ ನಿನಗೆ ನನ್ನ ಜೊತೆ ಇರಬೇಕು ಅಂತ ಅನ್ನಿಸ್ಲಿಲ್ವಾ? ನೀನು ನನ್ನ ಮದುವೆ ಆಗಬೇಕು ಅಂತ ಎಷ್ಟೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಂಬಂದಿದ್ದೀನಿ, ಯಾರ್ಯಾರು ಏನೇನು ಅಂದಿದ್ದಾರೆ ಅಂತ ಅದು ನಿನಗೂ ಚೆನ್ನಾಗಿ ಗೊತ್ತು ತಾನೆ ಅಂತ ಶ್ರೇಷ್ಠ ಇಲ್ಲಿ ತಾಂಡವನ ಕೇಳ್ತಾ ಇರ್ತಾಳೆ. ಇಷ್ಟೆಲ್ಲ ಆದ್ರೂ ನೀನು ನನ್ನನ್ನು ಬಿಟ್ಟು ಬಂದಿದ್ದೀಯಲ್ಲ, ನೀನೇನು ಇಷ್ಟೆಲ್ಲ ಮಾಡಿ ಭಾಗ್ಯಂಗೆ ಒಳ್ಳೇದಾಗಲಿ ಅಂತ ಬಂದಿದ್ದಲ್ಲ, ಅವಳಿಗೂ ಮೋಸ ಮಾಡಬೇಕು ಅಂತಲೇ ತಾನೇ ಬಂದಿದ್ದು ಅಂತ ಶ್ರೇಷ್ಠ ಹೇಳ್ತಾಳೆ ಎಲ್ಲರ ಮುಂದೆ. ಶ್ರೇಷ್ಠ ಅಲ್ಲಿದ್ದ ಜನಗಳಿಗೆ ಎಲ್ಲರಿಗೂ ಹೇಳ್ತಾಳೆ, ನೋಡಿ ಎಲ್ಲರೂ ಕೇಳಿಸ್ಕೊಳ್ಳಿ, ಈ ತಾಂಡವು ಬದಲಾಗಿಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಧರ್ಮ ಅವರಿದ್ದರು, ಶ್ರೇಷ್ಠ ಏನಮ್ಮ ಹೇಳ್ತಿದ್ದೀಯಾ ಅಂತ ಧರ್ಮ ಅವರು ಶ್ರೇಷ್ಠರಿಗೆ ಕೇಳ್ತಾರೆ. ಧರ್ಮ ಅವರು ಹೇಳ್ತಾರೆ, ಅವನು ಮೊದಲಿನ ಥರ ಇಲ್ಲ, ಅವನು ತುಂಬ ಬದಲಾಗಿದ್ದಾನಮ್ಮ ಅಂತ ಇಲ್ಲಿ ಧರ್ಮ ಅವರು ಹೇಳ್ತಾರೆ. ಅವನು ನಿನ್ನ ಜೊತೆ ಇಲ್ಲದ ಕಾರಣಕ್ಕೆ ಅವನ ಬಗ್ಗೆ ಏನೇನ ಹೇಳಬೇಡಮ್ಮ ಅಂತ ಇಲ್ಲಿ ಧರ್ಮ ಅವರು ಕೇಳ್ತಿರ್ತಾರೆ. ಇಲ್ಲ ಅಂಕಲ್, ನಾನಂತೂ ಒಪ್ಪಲ್ಲ, ಇವನು ಖಂಡಿತ ಬದಲಾಗಿಲ್ಲ, ಇವನು ಮೊದಲಿನ ಥರನೇ ಇದ್ದಾನೆ ಅಂಕಲ್ ಅಂತ ಶ್ರೇಷ್ಠ ಹೇಳ್ತಾಳೆ. ಇವತ್ತು ಭಾಗ್ಯ ಅಂದರೆ ಸಿಟ್ಟು ದ್ವೇಷ ಎಲ್ಲ ಹಾಗೇ ಇದೆ, ಪ್ರತಿ ಕ್ಷಣನೂ ಅವಳ ಜೀವನ ಹಾಳಾಗಬೇಕು ಅಂತಲೇ ಕಾಯ್ತಾನೆ ಇದ್ದಾನೆ ಈ ತಾಂಡವ್. ಅಷ್ಟೊತ್ತಿಗೆ ತಾಂಡವ್ ಇದ್ದಾನೆ, ಶ್ರೇಷ್ಠ ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ ಶ್ರೇಷ್ಠ? ಶ್ರೇಷ್ಠ ಹೇಳೋದನ್ನೆಲ್ಲ ನೀವೆಲ್ಲ ನಂಬೇಡಿ, ಇವಳಿಗೆ ನನ್ನ ಮಕ್ಕಳು ಕಂಡ್ರೇ ಇವಳಿಗಾಗಲ್ಲ, ಮಕ್ಕಳಿಗೋಸ್ಕರ ಇವಳನ್ನ ದೂರ ಇಟ್ಟಿದ್ದು ನಾನು ಅಂತ ತಾಂಡವ್ ಹೇಳ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠಂಗೆ ಸಿಟ್ಟು ಬಂದು, ಮುಚ್ಚು ಬಾಯಿ, ಸ್ಟುಪಿಡ್ ಥರ ಮಾತಾಡಬೇಡ ನೀನು, ಮಕ್ಕಳು ಬಗ್ಗೆ ಅಷ್ಟು ಕೇರ್ ಇದ್ದೋ ನೀನು, ನನ್ನ ಹೊಟ್ಟೆಲಿ ಬೆಳೀತಿರೋ ಮಗು ಮತ್ತು ನನ್ನನ್ನು ಬಿಟ್ಟು ಯಾಕೋ ಬಂದೆ ನೀನು ಅಂತ ಶ್ರೇಷ್ಠ ಇಲ್ಲಿ ತಾಂಡವ್ಗೆ ಮತ್ತೆ ಕೇಳ್ತಾಳೆ. ಮತ್ತೆ ಅಲ್ಲಿದ್ದವರಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟೊತ್ತಿಗೆ ಕಾಮತ್ ಅವ್ರು ಕೇಳ್ತಾರೆ, ಏನಮ್ಮ ಹೇಳ್ತಿದ್ಯಾ ನೀನು ಶ್ರೇಷ್ಠ ಅಂದಾಗ, ಹೌದು ಸರ್, ನನ್ನ ಹೊಟ್ಟೆಲಿ ಈಗ ಇವನ ಮಗು ಬೆಳೀತಿದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅದನ್ನು ಅವನಿಗೂ ನಾನು ಹೇಳಿದ್ದೀನಿ, ಆದರೆ ಅದೆಲ್ಲ ಬಿಟ್ಟು ಇಲ್ಲಿ ಮಂಟಪಕ್ಕೆ ಬಂದು ಭಾಗ್ಯಂಗೆ ತಾಳಿ ಕಟ್ಟಬೇಕು ಅಂತ ಕೂತಿದ್ದಾನೆ ಇವನು ಅಂತ ಶ್ರೇಷ್ಠ ಹೇಳ್ತಾಳೆ. ಯಾಕೆ ಗೊತ್ತಾ ಅಂಕಲ್, ಭಾಗ್ಯನ ಜೀವನ ಹಾಳು ಮಾಡಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಅಂತ ಶ್ರೇಷ್ಠ ಹೇಳ್ತಾಳೆ. ಅಷ್ಟೊತ್ತಿಗೆ ಕುಸುಮ ಇದ್ದರು, ಮನೆ ಹಾಳ, ಏನೋ ಆಗಿದೆ ನಿನಗೆ, ಇಂಥ ಬಾಳು ಬದುಕ್ತಿದ್ಯಲ್ಲ, ಏನೂ ಅನಿಸ್ತಿಲ್ವಾ ನಿನಗೆ ಅಂತ ಕುಸುಮ ಕೇಳ್ತಾಳೆ. ಅಮ್ಮಮ್ಮ ಏನು ಹೇಳಬೇಡಮ್ಮ, ಈ ಶ್ರೇಷ್ಠ ಏನು ಅಂತ ಗೊತ್ತಲ್ವಮ್ಮ, ಅವಳ ಮಾತ ನಂಬೇಡಮ್ಮ ಅಂತ ತಾಂಡವ್ ಹೇಳ್ತಾನೆ. ಅವಳಿಗೆ ಮತ್ತೆ ನನ್ನ ಜೊತೆ ಜೀವನ ಮಾಡಬೇಕು ಅಂತಿದೆ, ಅದಕ್ಕೆ ಏನೇನೋ ಸುಳ್ಳು ಹೇಳ್ತಿದ್ದಾಳೆ ಅಂತ ತಾಂಡವ್ ಹೇಳುವಾಗ ಈ ಸುನಂದ, ಹೌದು ಮೊದಲಿಂದನೂ ಈ ಶ್ರೇಷ್ಠಂಗೆ ಇದೇ ತಾನೇ ಅಭ್ಯಾಸ ಆಗಿರೋದು, ಇವತ್ತು ನಮ್ಮ ಭಾಗ್ಯ ಮತ್ತು ತಾಂಡವ್ ಒಂದಾಗ್ತಿದ್ದಾರಲ್ಲ, ಅದನ್ನು ಸಹಿಸೋಕ್ಕಾಗದೆ ಈಗ ಬಂದು ಹೀಗೆಲ್ಲ ಹೇಳ್ತಿದ್ದಾಳೆ ಅಂತ ಸುನಂದ ಹೇಳೋತ್ತಿಗೆ ತನ್ವಿನೂ ಅಷ್ಟೇ, ಸರಿಯಾಗಿ ಹೇಳಿದ್ರಿ ಅಜ್ಜಿ, ಪಾಪ ಬದಲಾಗಿದ್ದಾರೆ, ಈಗ ನಮ್ಮ ಜೊತೆ ಇದ್ದಾರೆ, ಅಮ್ಮನ ಜೊತೆ ಈಗ ಮದುವೆ ಆಗ್ತಿದ್ದಾರಲ್ಲ, ಹಾಗಾಗಿ ಇವರು ಸಿಟ್ಟಿಗೆ ಬಂದು ಹೀಗೆಲ್ಲ ಹೇಳ್ತಿದ್ದಾರೆ ಅಂತ ತನ್ವಿನೂ ಹೇಳ್ತಾಳೆ. ಅದರಲ್ಲೂ ಪ್ರೆಗ್ನೆಂಟ್ ನಾಟಕ ಬೇರೆ ಅಂತ ತನ್ವಿ ಹೇಳುವಾಗ ಭಾಗ್ಯಂಗೆ ಸಿಟ್ಟು ಬರುತ್ತೆ. ಬಂಗಾರಿ, ನೀನು ವಯಸ್ಸಿಗೆ ಮೀರಿ ಮಾತಾಡ್ತಿದ್ಯಾ, ಸುಮ್ಮನೆ ಇರು ಅಂತ ಭಾಗ್ಯ ತನ್ವಿಗೆ ಬೈತಾಳೆ. ಜೊತೆಗೆ ಸುನಂದ ಇದ್ದಳು, ಭಾಗ್ಯ ನೀನು ಸುಮ್ಮನೆ ಇರು, ಈ ಶ್ರೇಷ್ಠ ಇಂಥದ್ದೆಲ್ಲ ಮಾಡೋಳೆ ಅಂತ ಸುನಂದ ಹೇಳ್ತಾಳೆ.
ಶ್ರುತಿಗೆ ಶ್ರೇಷ್ಠ ಹೇಳ್ತಾಳೆ, ಆಂಟಿ ಈ ಥರ ಎಲ್ಲ ಹೇಳಬೇಡಿ, ನಿಜವಾಗ್ಲೂ ಭಾಗ್ಯ ಇವಳ ಜೀವನ ಹಾಳು ಮಾಡಬೇಕು ಅಂತಲೇ ಮತ್ತೆ ಬಂದಿದ್ದು ಅಂತ ಶ್ರೇಷ್ಠ ಹೇಳ್ತಾ ಇರ್ತಾಳೆ. ಅದ್ರ ಬಗ್ಗೆ ನನ್ನ ಜೊತೆನೇ ಮಾತಾಡಿದಾನ ಆಂಟಿ, ಭಾಗ್ಯ ಮತ್ತು ಆದಿ ಏನಾದ್ರು ಮದುವೆ ಆದರೆ ಭಾಗ್ಯನ ಜೀವನ ಚೆನ್ನಾಗಾಗುತ್ತೆ, ಅವಳ ಜೀವನ ಹಾಳು ಮಾಡಬೇಕು ಅಂತ ನಾನು ಅವಳನ್ನ ಮತ್ತೆ ಮದುವೆ ಆಗ್ತೀನಿ ಅಂತ ನನ್ನ ಜೊತೆನೇ ಮಾತಾಡಿದಾಳ ಆಂಟಿ ಅಂತ ಇಲ್ಲಿ ಶ್ರೇಷ್ಠ ಎಲ್ಲರ ಹತ್ರನೂ ಹೇಳ್ತಾಳೆ. ಏ ಶ್ರೇಷ್ಠ ಮುಚ್ಚು ಬಾಯಿ, ಏನೇನ ಮಾತಾಡಬೇಡ ಅಂತ ಇಲ್ಲಿ ತಾಂಡವ್ ಹೇಳುವಾಗ ಭಾಗ್ಯ, ಅವಳು ಏನೇನ ಮಾತಾಡ್ತಿಲ್ಲ ತಾಂಡವ್ ಅವರೇ, ಏನೇನ ಮಾತಾಡ್ತಿರೋರು ನೀವು ತಾಂಡವ್ ಅವರೇ, ಗರ್ಭಿಣಿ ಹೆಂಡತಿ ಜೊತೆ ಇರೋದು ಬಿಟ್ಟು ನನ್ನ ಜೀವನ ಹಾಳು ಮಾಡಬೇಕು ಅಂತ ಬಂದಿದ್ದೀರಲ್ಲ. ತಾಂಡವ್ ಹಂಗಲ್ಲ ಭಾಗ್ಯ ಅಂದಾಗ ಭಾಗ್ಯ ಇದ್ದವಳು, ಹ್ಞೂ ಸರಿ ಈಗೇನು ಅವಳು ನಿಮಗೆ ಗರ್ಭಿಣಿ ಅಲ್ಲ ಅಂತ ಅನ್ನಿಸ್ತುಂಟಾ, ಸರಿ ಬಿಡಿ ನಾನು ನಿಮಗೆ ರಿಪೋರ್ಟ್ ತೋರಿಸ್ತೀನಿ, ನಿಮಗೆ ಓದಕ್ಕೆ ಬರುತ್ತಲ್ಲ ಅಂತ ಹೇಳಿ ರಿಪೋರ್ಟ್ನ ತಂದು ತೋರಿಸ್ತಾಳೆ. ತಾಂಡವು ರಿಪೋರ್ಟ್ನ ಓದ್ತಾನೆ. ರಿಪೋರ್ಟ್ನ ತೋರಿಸಿ ಈ ಭಾಗ್ಯ ಶ್ರೇಷ್ಠನ ಮದುವೆಗೆ ಕರೆಯೋಕ್ಕೆ ಅಂತ ಮನೆಗೆ ಹೋಗಿರುವ ಸಿಚುವೇಶನ್ನ ಅಲ್ಲಿ ಎಲ್ಲರಿಗೂ ಹೇಳಿರ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠ, ಏನು ತಾಂಡವ್, ನಾನು ಗರ್ಭಿಣಿ ಅಂತ ಗೊತ್ತಿದ್ರು ಈ ಟೈಮಲ್ಲಿ ನೀನು ನನ್ನ ಜೊತೆ ನನ್ನ ಮಗು ಜೊತೆ ಇರ್ತೀಯ ಅಂತ ಅಂದ್ಕೊಂಡಿದ್ರೆ, ಆದರೆ ನೀನೇನು ಮಾಡ್ತಿದ್ಯಾ, ಈ ದ್ವೇಷ ಸಿಟ್ಟು ಅಂತ ಇದೆಯಲ್ಲ ತಾಂಡವ್, ಐ ಮಿಸ್ ಯು ತಾಂಡವ್ ಅಂತ ಅಂದಾಗ ಇಲ್ಲಿ ಕಾಲಿಂಗ್ ಬೆಲ್ ಆಗುತ್ತೆ. ಓ ತಾಂಡವೇ ಬಂದಿರ್ಬೋದು ಅಂತ ಶ್ರೇಷ್ಠ ಓಡೋಗಿ ನೋಡೋತ್ತಿಗೆ ಭಾಗ್ಯ ಅಲ್ಲಿ ಇರ್ತಾಳೆ. ಅಷ್ಟೊತ್ತಿಗೆ ಶ್ರೇಷ್ಠಂಗೆ ಶಾಕ್ ಆಗಿ ಅಲ್ಲೇ ನಿಂತಿರ್ತಾಳೆ. ಭಾಗ್ಯ ಕೇಳ್ತಾಳೆ, ಏನು ಶ್ರೇಷ್ಠ ಒಳಗೆ ಕರಿಯಲ್ವಾ ಅಂತ ಹೇಳಿ ಭಾಗ್ಯ ಒಳಗೆ ಬಂದು ಕೂತ್ಕೊಳ್ತಾಳೆ. ಏನು ಭಾಗ್ಯ ಇದೆಲ್ಲ ತಂದಿದ್ಯಾ ಅಂದಾಗ, ನೀನು ಬಸ್ರಿ ಹೆಂಗಸಲ್ಲ, ಹಾಗಾಗಿ ಈ ಹಣ್ಣು ಹಂಪಲೆಲ್ಲ ತಂದೆ, ಅದು ಅಲ್ಲದೆ ನೀನು ದಿನ ದಾಳಿಂಬೆ ತಿನ್ನು, ಅದರಲ್ಲಿ ಐರನ್ ಕಂಟೆಂಟ್ ಇರುತ್ತೆ ಅಂತ ಈ ಕಡೆ ಭಾಗ್ಯ ಹೇಳುವಾಗ ಶ್ರೇಷ್ಠಂಗೆ ಆಶ್ಚರ್ಯ ಆಗುತ್ತೆ. ಅದ್ರ ಜೊತೆ ಈ ದಾಳಿಂಬೆ, ಗೋಡಂಬಿ ಮತ್ತು ನೋಡು ಒಂದು 14 ದ್ರಾಕ್ಷಿ, ಇವನ್ನೆಲ್ಲ ರಾತ್ರಿ ನೆನೆಸಿಟ್ಟು ಮಾರನೇ ದಿನ ಬೆಳಗ್ಗೆ ತಿನ್ನು, ತುಂಬ ಒಳ್ಳೆಯದು. ಅದ್ರ ಜೊತೆ ಈ ಕೇಸರಿ ಸ್ವಲ್ಪನೇ ಹಾಕೋ, ಹಾಲಿಗೆ ಹಾಕೊಂಡು ಕುಡಿ, ಮಗು ಕೆಂಪಾಗಿ ಹುಟ್ಟುತ್ತೆ ಅಂತ ಭಾಗ್ಯ ಹೇಳುವಾಗ ಶ್ರೇಷ್ಠ ಕೇಳ್ತಾಳೆ. ಅದು ಭಾಗ್ಯ ಇದ್ದವಳು, ನೀನು ಪ್ರೆಗ್ನೆಂಟ್ ಅನ್ನೋ ವಿಚಾರ ನನಗೆ ಗೊತ್ತು ಶ್ರೇಷ್ಠ ಅಂತ ಭಾಗ್ಯ ಹೇಳ್ತಾಳೆ. ಶ್ರೇಷ್ಠ ಇದ್ದವಳು ಹೇಳ್ತಾಳೆ, ಅಲ್ಲ ಇದೆಲ್ಲ ಹೆಂಗೆ ಗೊತ್ತಾಯಿತು ಅಂದಾಗ, ನೀನು ತಾಂಡವ್ ಮಾತಾಡ್ತಿರೋದು ನನಗೆ ಗೊತ್ತಾಯಿತು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಮನಸ್ಸಲ್ಲಿ ಶ್ರೇಷ್ಠ, ಅಯ್ಯೋಯ್ಯೋ ಹಾಗಾದರೆ ಇವಳಿಗೆ ಎಲ್ಲ ವಿಚಾರ ಗೊತ್ತಿರಬೇಕು, ಇದೇನಾದ್ರು ತಾಂಡವಕ್ಕೆ ಗೊತ್ತಾಗ್ಬಿಟ್ರೆ ನನ್ನನ್ನು ಮೀಟ್ ಮಾಡೋಕ್ಕೆ ಬಂದಾಗನೇ ಇದೆಲ್ಲ ಗೊತ್ತಾಯಿತು ಅಂತ ನನ್ನ ಮೇಲೆ ಅವನು ಬ್ಲೇಮ್ ಮಾಡ್ತಾನೆ ಅಂತ ಮನಸ್ಸಲ್ಲಿ ಈ ಕಡೆ ಶ್ರೇಷ್ಠ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಇದ್ದವಳು, ಯಾಕೆ ಶ್ರೇಷ್ಠ ಟೆನ್ಷನ್ ಮಾಡ್ಕೊಳ್ತಿದ್ಯಾ, ಬಾ ಕೂತ್ಕೊ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಮನಸ್ಸಲ್ಲಿ ಶ್ರೇಷ್ಠ ಇದ್ದವಳು, ಅದೆಲ್ಲ ಸರಿ, ಇದನ್ನೆಲ್ಲ ಇಟ್ಕೊಂಡು ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಈ ಶ್ರೇಷ್ಠ ಯೋಚನೆ ಮಾಡ್ತಿರುವಾಗ ಭಾಗ್ಯ ಹೇಳ್ತಾಳೆ, ಏನು ಶ್ರೇಷ್ಠ ಇದನ್ನೆಲ್ಲ ಇಟ್ಕೊಂಡು ಇವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀಯಾ, ಈಗ ತಾಂಡವರು ಬದಲಾಗಿದ್ದಾರೆ, ಅವ್ರು ಬೇರೆ ನಮ್ಮನೆಗೆ ಬಂದು ಕೂತಿದ್ದಾರೆ. ಪ್ರೆಗ್ನೆಂಟ್ ಟೈಮಲ್ಲಿ ಒಂಟಿತನ ಇದ್ದರೆ ಅದು ಹೇಗೆ ಕಾಡುತ್ತೆ ಅಂತ ನನಗೆ ಗೊತ್ತು ಶ್ರೇಷ್ಠ, ನೀನಂತೂ ತಾಂಡವ್ರನ್ನ ಮದುವೆ ಆಗೋಕ್ಕೆ ಉದ್ದೇಶದಿಂದ ಅಪ್ಪ ಅಮ್ಮ ಎಲ್ಲರನ್ನೂ ಕಳ್ಕೊಂಡಿದ್ಯಾ, ಹಾಗಾಗಿ ನಿನಗೆ ಆ ಥರ ಒಂಟಿತನ ಕಾಡೋದು ಬೇಡ ಅಂತ ನಾನು ಬಂದು ನಿನ್ನನ್ನು ವಿಚಾರಿಸ್ತಿದ್ದೀನಿ ಅಂತ ಈ ಕಡೆ ಭಾಗ್ಯ ಶ್ರೇಷ್ಠಂಗೆ ಹೇಳ್ತಾಳೆ. ಅಷ್ಟೊತ್ತಿಗೆ ಮನಸ್ಸಲ್ಲಿ ಶ್ರೇಷ್ಠ ಇದ್ದವಳು, ಇವಳು ನಿಜವಾಗ್ಲೂ ನನ್ನ ಕಾಳಜಿಯಿಂದ ನೋಡಕ್ಕೆ ಬಂದಿದ್ದಾಳಾ ಅಥವಾ ಹಾಸ್ಯ ಮಾಡಕ್ಕೆ ಬಂದಿದ್ದಾಳಾ ಅಂತ ಮನಸ್ಸಲ್ಲಿ ಹೇಳುವಾಗ ಭಾಗ್ಯ ಹೇಳ್ತಾಳೆ, ಇಲ್ಲ ಶ್ರೇಷ್ಠ, ನಿಜವಾಗಿಯೂ ನಿನ್ನ ಹಾಸ್ಯ ಮಾಡಕ್ಕೆ ನಾನು ಬಂದಿಲ್ಲ, ನಾನು ಆ ಒಂಟಿತನ ಅನುಭವಿಸೋದ್ರಿಂದನೇ ನಿನಗೆ ಆ ಥರ ಅನುಭವ ಆಗೋದು ಬೇಡ ಅಂತ ನಿನ್ನ ಮೇಲೆ ಕಾಳಜಿ ವಹಿಸಕ್ಕಂತಲೇ ನಾನು ಬಂದಿದ್ದು ಶ್ರೇಷ್ಠ. ಮತ್ತು ಇನ್ನೊಂದು ವಿಚಾರ ಇದೆ ಶ್ರೇಷ್ಠ, ನಾನು ತಾಂಡವ್ರನ್ನ ಮತ್ತೆ ಮದುವೆ ಆಗೋಕ್ಕೆ ಒಪ್ಪಿದ್ದೀನಿ ಅಂತ ಇಲ್ಲಿ ಭಾಗ್ಯ ಹೇಳುವಾಗ ಶ್ರೇಷ್ಠಂಗೆ ಆಶ್ಚರ್ಯ ಆಗಿ ಕೂತ್ಕೊಂಡವಳು ನಿಂತ್ಕೊಂಡು ಬಿಡ್ತಾಳೆ. ಏನು ಹೇಳ್ತಿದ್ದೀಯ ಭಾಗ್ಯ, ನೀನು ತಾಂಡವ್ನ ಮದುವೆ ಆಗಬೇಡ ಭಾಗ್ಯ, ಅವ್ನು ಏನೇನೋ ಹೇಳ್ತಾ ಇದ್ದಾನೆ, ಈಗ ಬೇರೆ ನಾನು ಪ್ರೆಗ್ನೆಂಟು, ಹಾಗಿರುವಾಗ ನನ್ನನ್ನು ಒಂಟಿತನಾಗಿ ಮಾಡಬೇಡ ಭಾಗ್ಯ ಅಂದಾಗ, ಇಲ್ಲ ಶ್ರೇಷ್ಠ, ಛೇ ನಾನು ಆ ಥರ ಎಲ್ಲ ಯಾಕೆ ಮಾಡಲಿ, ತಾಂಡವು ಆಡ್ತಿರೋದು ನಾಟಕ ಅಂತ ನನಗೂ ಗೊತ್ತು ಶ್ರೇಷ್ಠ, ಆದರೆ ಮಾವನ ಪರಿಸ್ಥಿತಿ ಈ ಥರ ಆಗಿದೆ, ಹಾಗಾಗಿ ನಾನು ಒಪ್ಕೋಬೇಕಾಗುತ್ತೆ, ಆದರೆ ನಾನು ಯಾವ ಕಾರಣಕ್ಕೂ ತಾಂಡವ್ರನ್ನ ಮದುವೆ ಆಗಲ್ಲ ಶ್ರೇಷ್ಠ, ನಿನ್ನಿಂದ ಅವ್ರನ್ನ ಕಿತ್ಕೊಳ್ಳಲ್ಲ ಶ್ರೇಷ್ಠ ಅಂತ ತಾಂಡವ್ ಶ್ರೇಷ್ಠಂಗೆ ಈ ಕಡೆ ಭಾಗ್ಯ ಹೇಳ್ತಾಳೆ. ನಿನಗೆ ತಾಂಡವ್ ಅವಶ್ಯಕತೆ ಎಷ್ಟಿದೆ ಅಂತ ನನಗೆ ಗೊತ್ತು ಶ್ರೇಷ್ಠ, ನಿನಗೆ ನನ್ನಿಂದ ಅವ್ರನ್ನ ಕಿತ್ಕೊಂಡೆ ಅಂತ ಅನ್ನೋಷ್ಟೊತ್ತಿಗೆ ನಾನು ನಿನ್ನಿಂದ ಅವ್ರನ್ನ ಕಿತ್ಕೊಳ್ಳಲ್ಲ ಶ್ರೇಷ್ಠ, ನನಗೆ ಅನ್ಯಾಯ ಆಗಿದೆ, ಮೋಸ ಆಗಿದೆ, ನನಗಾಗಿರೋ ಈ ಥರ ಬೇರೆ ಯಾರಿಗೂ ಆಗಬಾರ್ದು ಶ್ರೇಷ್ಠ, ನನಗೆ 2 ಮಕ್ಕಳಿದ್ದಾರೆ, ಹಾಗಿರುವಾಗ ನೀನು ಗರ್ಭಿಣಿ ಅಂತ ಗೊತ್ತಿದ್ರು ನಿನ್ನಿಂದ ನಿನ್ನ ಗಂಡ
ಒಪ್ಕೊಳ್ತೀನಾ? ಇಲ್ಲ, ನನಗಾಗಂಗೆ ಯಾರಿಗೂ ಆಗಬಾರ್ದು ಅಂತ ಈ ಕಡೆ ಶ್ರೇಷ್ಠಂಗೆ ಭಾಗ್ಯ ಹೇಳ್ತಾಳೆ. ಯಾವ ಕಾರಣಕ್ಕೂ ತಾಂಡವ್ ಮತ್ತು ನಿನ್ನನ್ನು ದೂರ ಮಾಡಲ್ಲ. ನೀನು ಪ್ರೆಗ್ನೆಂಟ್ ಅಂತ ಗೊತ್ತಾದಾಗನೇ ಎಲ್ಲ ಹೇಳೋಣ ಅಂತಿದ್ದೆ. ಆದರೆ ನೀನು ಗಾಬರಿ ಆಗಿಬಿಡ್ತೀಯ ಅಂದ್ಕೊಂಡು ನಿನಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಹೋಗೋಣ ಅಂತ ಬಂದೆ ಅಂತ ಭಾಗ್ಯ ಹೇಳ್ತಾಳೆ. ಇದೆಲ್ಲ ಕೇಳಿ ಶ್ರೇಷ್ಠಂಗೆ ಜೋರು ಅಳು ಬಂದು ಭಾಗ್ಯನ ತಪ್ಕೊಳ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದಳು, "ಏ ಶ್ರೇಷ್ಠ, ಯಾಕೆ ಅಳ್ತೀಯ? ಅಳಬೇಡ, ಕೂತ್ಕೋ" ಅಂತ ಹೇಳ್ತಾಳೆ. "ಇಲ್ಲ ಭಾಗ್ಯ, ನಿನ್ನಿಂದ ನಿನ್ನ ಗಂಡನ ಕಿತ್ಕೊಂಡೆ, ನೀನು ಒಂಟಿಯಾಗಿ ಇರೋಂಗೆ ಮಾಡಿದೆ. ಆದರೆ ನೀನು ನನ್ನ ಮೇಲೆ ಇಷ್ಟು ಕೇರ್ ತೋರಿಸ್ತಿದ್ಯಲ್ಲ, ನಿಂದೆಷ್ಟು ಒಳ್ಳೆ ಮನಸ್ಸು" ಅಂತ ಶ್ರೇಷ್ಠ ಭಾಗ್ಯಂಗೆ ಹೇಳ್ತಾಳೆ. ಶ್ರೇಷ್ಠ ಹೇಳ್ತಾಳೆ, "ನೀನಂತೂ ಮದುವೆ ಆಗಲ್ಲ ಅಂತಿದ್ಯಾ, ಆದರೆ ತಾಂಡವ್ ಈಗ ನನ್ನಿಂದ ದೂರ ಆಗ್ತಿದ್ದಾನೆ. ಮೊದಲೆಲ್ಲ ಮಗು ಬೇಡ ಅಂತ ಹೇಳ್ತಿದ್ದ, ಆದರೆ ಈಗ ನಾನು ಪ್ರೆಗ್ನೆಂಟು. ನನ್ನ ಮಗು ಗತಿ ಏನು ಅಂದಾಗ ನೀನೇನು ಯೋಚನೆ ಮಾಡಬೇಡ, ಮದುವೆ ಮಂಟಪದಲ್ಲಿ ಬಂದು ಎಲ್ಲ ಸತ್ಯ ಹೇಳು" ಅಂದಾಗ, "ಅಯ್ಯೋ, ಸತ್ಯ ಹೇಳಿದರೆ ತಾಂಡವ್ ಏನಾದ್ರು ನನ್ನಿಂದ ದೂರ ಆದರೆ?" "ಇಲ್ಲ ಶ್ರೇಷ್ಠ, ಆ ಥರ ಏನೂ ಆಗಲ್ಲ. ಅವರಿಗೆ ಹೇಗಿದ್ದರೂ ನಮ್ಮ ಮನೆ ಬಾಗಿಲು ಯಾವತ್ತಿದ್ರೂ ಮುಚ್ಚೋಗಿದೆ. ಅವರಿಗೆ ನಿನ್ನ ಬಿಟ್ಟರೆ ಮತ್ಯಾರೂ ಗತಿ ಇಲ್ಲ. ನೀನು ಧೈರ್ಯವಾಗಿ ಬಂದು ಸತ್ಯ ಹೇಳು" ಅಂತ ಇಲ್ಲಿ ಭಾಗ್ಯ ಶ್ರೇಷ್ಠನಿಗೆ ಹೇಳಿ ಹೋಗ್ತಾಳೆ. ಇಷ್ಟೆಲ್ಲ ಆಗಿದ್ದು ಮದುವೆ ಮಂಟಪದಲ್ಲಿ ಎಲ್ಲರಿಗೂ ವಿವರಿಸ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ, "ಏನು ತಾಂಡವರೇ, ನಿಮ್ಮ ಬುದ್ಧಿ ಹೇಗೆ ಅಂತ ಗೊತ್ತಿದ್ರೂ ನಾನು ಈ ಮದುವೆಗೆ ಒಪ್ಕೊಳ್ತೀನಿ ಅಂತ ಅಂದ್ಕೊಂಡಿದ್ರಾ? ನಾನು ಈ ಮದುವೆಗೆ ಒಪ್ಕೊಂಡೇ ಇರಲಿಲ್ಲ" ಅಂತ ಎಲ್ಲರ ಮುಂದೆ ಅಲ್ಲಿ ಭಾಗ್ಯ ಹೇಳ್ತಾಳೆ. ಕುಸುಮ ಧರ್ಮವ್ರಿಗೆ ಹೇಳ್ತಾರೆ, "ನೋಡ್ರಿ, ಮೊದಲು ಭಾಗ್ಯನ ಜೀವನ ಹಾಳು ಮಾಡಿ ಶ್ರೇಷ್ಠನ ಜೀವನಕ್ಕೆ ಹೋಗಿದ್ದ. ಈಗ ಶ್ರೇಷ್ಠನ ಜೀವನಕ್ಕೂ ಹಾಳು ಮಾಡಿ ಮತ್ತೆ ಭಾಗ್ಯನ ಜೀವನ ಮತ್ತೆ ಹಾಳು ಮಾಡ್ತೀನಿ ಅಂತ ಬಂದಿದ್ದಾನೆ. ನಿಮ್ಮ ಮಗನಿಗೆ ಏನು ಹೇಳಬೇಕ್ರಿ, ನೀವೇ ಹೇಳಿ" ಅಂತ ಧರ್ಮ ಹೇಳುವಾಗ ಭಾಗ್ಯಂಗೆ ಸಿಟ್ಟು ಬಂದು, "ನಿಮಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ವಾ ಅಂತ ಬೈತಾ ಇರ್ತಾಳೆ ಭಾಗ್ಯ ತಾಂಡವ್ಗೆ. ಅಷ್ಟೊತ್ತಿಗೆ ಧರ್ಮರಿಗೆ ಸಿಟ್ಟು ಬಂದು, "ಏನು ತಾಂಡವ್, ನೀನಿನ್ನೂ ಬದಲೇ ಆಗಲಿಲ್ವಾ" ಅಂತ ಸರಿ ಬೈತಿರ್ತಾಳೆ. ಅಷ್ಟೊತ್ತಿಗೆ ಭಾಗ್ಯ ಇದ್ದವಳು, "ಇವರು ಏನು ಅಂತ ನಂಗೆ ಮೊದಲೇ ಗೊತ್ತಿತ್ತು. ಯಾವತ್ತು ನೀವು ನನ್ನ ಕಾಲಿಗೆ ಬಿದ್ದು ನಾನು ಬದಲಾಗಿದ್ದೀನಿ ಅಂತ ಹೇಳಿದ್ದೆ, ಆವತ್ತೇ ನಾನು ನಿಮ್ಮನ್ನು ನಂಬಿರಲಿಲ್ಲ. ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿದ್ದೆ, ಆದರೆ ಸರಿಯಾದ ಸಾಕ್ಷಿ ನನ್ನ ಹತ್ರ ಇರಲಿಲ್ಲ. ಯಾವಾಗ ನೀವು ಸೂರ್ಯವಂಶಿ ಮನೆಗೆ ಬಂದು ನಮ್ಮನ್ನು ಆರತಿ ಎತ್ತಿ ನನ್ನ ಫೋಟೋಕ್ಕೆ ಹೋಗಿ ಸ್ಟೋರ್ ರೂಮಲ್ಲಿ ಬೆಂಕಿ ಹಚ್ಚಿದ್ರೋ, ಆವಾಗನೇ ನೀವು ಏನು ಅಂತ ನನಗೆ ಗೊತ್ತಾಯಿತು ತಾಂಡವ್ ಅವರೇ" ಅಂತ ಹೇಳ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.